ಸ್ಕೂಲ್ಗೆ ಹೋಗಿದ್ದೆ ತಾನೇ ಇವತ್ತು? ಏನ್ ಪಾಠ ಹೇಳ್ಕೊಟ್ರು? ಇಲ್ಲಿದ್ಯಾ? ತಗೊಂಡೋದು. ಈ ಕಾರುತ್ತೆ ಸಾಕು. ಪಾಠ 11. ಅತ್ತೆ ಮನೆ ಸೊಸೆ. ಸೊಸೆಯು ಹೊಸದಾಗಿ ಬಂದವಳು ಅತ್ತೆಯಿಂದ ಮುಕ್ತಿ ಪಡೆಯುತ್ತಾಳೆ. ಅತ್ತೆ ಮಾವಂದಿರನ್ನು ದುಡಿಸಿಕೊಳ್ಳುವವಳು ಮುಂದಿನ ಜನ್ಮದಲ್ಲಿ ಕತ್ತೆಯಾಗಿ ಹುಟ್ಟುತ್ತಾಳೆ. ಯಾಕೆ ಈ ಪಾಠ ಹೇಳ್ಕೊಟ್ಟಿದ್ದು? ಲಿಂಗರಾಜು ಮಾಸ್ಟರ್ ಹೇಳ್ಕೊಟ್ಟಿದ್ದು. ನಾಳೆ ಸ್ಕೂಲ್ ಬರ್ತೀನಿ ನೋಡಿ. ನನ್ ರಘು ತಾನೆ. ರಘು ಇಷ್ಟು ದಿವಸ ಎಲ್ಲ ಹೋಗಿದ್ದೆ. ಒಂದಿನಾದ್ರೂ ಅಮ್ಮ ನೋಡ್ಬೇಕಂತ ನಿನ್ಗೆ ಅನಿಸ್ಲಿಲ್ವೇನು? ಅಮ್ಮ, ನಾನೀಗ ರಂಗದಲ್ಲಿ ದೊಡ್ಡ ನಟನಾಗಿದ್ದೇನೆ ಅಮ್ಮ. ಈ ಸಂತೋಷದ ವಾರ್ತೆನ ಅಪ್ಪಂಗೆ ತಿಳಿಸಿ ರತ್ನ ಮಂಗಲ್ಯನ ನಿಮ್ ಕೊಳ್ಳಗೆ ಹಾಕ್ಸೋಣ ಅಂತ ಬಂದೆ. ಅಮ್ಮ, ಅಪ್ಪ ಎಲ್ಗೋದ್ರಮ್ಮ? ಅಪ್ಪ 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 ಇಲ್ಲಪ್ಪ. ಈ ಸಂಸಾರದ ಬಂಧನನೇ ಬೇಡ ಅಂತ ನಮ್ಮಿಂದ ದೂರ ಹೊರಟೋದ್ರು ಕಣು. ಅಮ್ಮ, ಏನ್ ಹೇಳ್ತಿದ್ಯಮ್ಮ ನೀನು? ನನ್ನ ತಂದೆ ಸತ್ತೋದ್ರ? ಹೌದಪ್ಪ. ಹೆತ್ತು ಮಗಳಿಗೆ ತುತ್ತನ್ನ ಕೊಡ್ಲಾರ್ದ ಹೇಳಿ ತಂದೆ ನಾನು ಅದೇ ಅಂತ ಮನ್ಸು ನೊಂದ್ಕೊಂಡು ಹೊಳೆಗೆ ಹಾರ್ಕೊಂಡ್ಬಿಟ್ರು ಕಣು. ಅಮ್ಮ, ಅಪ್ಪ ಅಪ್ಪ, ಈ ಕರ್ಮ ಚಾಂಡನ ಮಕ್ಕಳ ದುರ್ವರ್ತನೆಗೆ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡ್ಬಿಟ್ಟ ಅಪ್ಪ. ಅಪ್ಪ ಅಪ್ಪ, ಕೊನೆಯದಾಗಿ ಈ ಪಾಪಿ ಮಗನ್ ಮುಖ ನೋಡದೆ ಹೊರಟೋದಪ್ಪ. ಅಮ್ಮ ಅಮ್ಮ, ನಾನು ಪ್ರತಿ ತಿಂಗಳು ನಿಮ್ಮ ಹೆಸರಲ್ಲಿ 10,000 ರೂಪಾಯಿ ಮನಿ ಆರ್ಡರ್ ಮಾಡ್ತೀನಲ್ಲಮ್ಮ. ಅದೇ ದುಡ್ಡಿಂದ ಹಸಿದ್ ಬಂದ ಮಗಳಿಗೆ ಇಡೀ ಅನ್ನ ಹಾಕಕ್ಕಾಗ್ಲಿಲ್ವೇನಮ್ಮ? ಏನ್ ಮಾಡಿದ್ರಮ್ಮ? ನಾನು ಪ್ರತಿ ತಿಂಗಳು ಕಳಿಸಿದ ಮನಿ ಆರ್ಡರ್ ಏನ್ ಮಾಡ್ತಿದ್ರಿ? ಯಾರು ಕೊಟ್ರಿ? ಏನ್ ಖರ್ಚು ಮಾಡಿದ್ರಮ್ಮ? ಯಾಕೋ ಎಷ್ಟೋ ದಿವಸದ ಮೇಲೆ ಮನೆಗೆ ಬಂದಿದ್ಯಾ, ಸಂತೋಷ ಪಡ್ತೀನಿ. ಈ ರೀತಿ ಮಾತಾಡಿ ನನ್ನ ಮನ್ಸಿಗೆ ಯಾಕೋ ನೋವು ಕೊಡ್ತೀಯ? ನೀನು ಹಣ ಕಳಿಸಿದ್ರೆ ನನ್ನ ಮಗಳಿಗೆ ಅನ್ನ ಹಾಕ್ಲಾರ್ದೆ ಮನೆಯಿಂದ ಆಚೆ ಕಳಿಸ್ತಿರ್ಲಿಲ್ಲ ಕಣೋ. ಯಾಕಮ್ಮ ಆಗಂತೀಯ? ಹಾಗಾದ್ರೆ ನನ್ ಕಳ್ಸಿದ ಹಣ ಎಲ್ಲ ಎಲ್ಲೋಯ್ತು? ನನಗೆ ಗೊತ್ತಿಲ್ಲಪ್ಪ, ನಾನು ಯಾವ ಹಣನೂ ನೋಡಿಲ್ಲ. ಅಮ್ಮ, ಇಲ್ಲಿ ನೋಡಮ್ಮ, ನಾನು ಪ್ರತಿ ತಿಂಗಳು ಹಣ ಕಳ್ಸಿದ್ದಕ್ಕೆ ಅಣ್ಣ ಸೈನ್ ಹಾಕಿದಾರಮ್ಮ. ನೀನು ಇದೇ ಫಾರ್ಮ್ ಮೇಲೆ ಸೈನ್ ಹಾಕಿದೆಯಲ್ಲಮ್ಮ? ಇಲ್ಲಪ್ಪ, ನಾನು ಯಾವ ಸೈನು ಹಾಕಿಲ್ಲ ಕಣೋ. ಅಮ್ಮ, ಶಕೀಲ ಹೊರಗಡೆ ಇದ್ದಾಳೆ, ಹೋಗಿ ಕರಿಯಮ್ಮ. ನನ್ನ ಮಗಳು ಬಂದಿದ್ದಾಳೆ. ಹೌದಮ್ಮ. ಶಕೀಲ ಬಾಬಾ. ಹಾಗಾದ್ರೆ ನನ್ ಕಳ್ಸಿದ ಹಣ ಎಲ್ಲ ಎಲ್ಲೋಯ್ತು? ಇಲ್ಲೇನೋ ಮೋಸ ಆಗಿದೆ. ಈ ರಸೀದಿ ಮೇಲೆ ಅಣ್ಣನೇ ಸೈನ್ ಹಾಕಿದಾನಲ್ಲಮ್ಮ. ಅಮ್ಮ, ನೀನ್ ಯಾವ್ದ್ರ ಮೇಲೆ ಸೈನ್ ಹಾಕಿಲ್ವೇನಮ್ಮ? ನಾನು ಯಾವ ಸೈನು ಹಾಕಿಲ್ಲ, ಯಾವ ಹಣನೂ ತಗೊಂಡಿಲ್ಲ ಕಣೋ. ಹಾಗಾದ್ರೆ ಇಲ್ಲೇನೋ ಮೋಸ ಆಗಿದೆ. ಇದನ್ನ ಇವತ್ತೇ ಇತ್ಯರ್ಥ ಮಾಡ್ಬೇಕು. ಹಲೋ, ಎಷ್ಟು ಪೋಸ್ಟ್ ಆಫೀಸಾ? ಸರ್, ನಿಮ್ಮ ಎಷ್ಟು ಪೋಸ್ಟಲ್ ಆಫೀಸರ್ಗೆ ಫೋನ್ ಕನೆಕ್ಟ್ ಮಾಡ್ತೀರಾ? ಹೇಳಿ ಸರ್. ಹಲೋ ಸರ್, ನಾನು ಚಿತ್ರನಟ ರಘುವೀರ್ ಮಾತಾಡ್ತಿರೋದು. ಹೇಳಿ ಸರ್, ನಾನು ನಮ್ಮ ಅಣ್ಣನ ಮನೆಯಿಂದ ಮಾತಾಡ್ತಾ ಇದ್ದೀನಿ. ಹೇಳಿ ಸರ್, ಪ್ರತಿ ತಿಂಗಳು ನಮ್ಮ ತಾಯಿ ಹೆಸರಲ್ಲಿ ಮನಿ ಆರ್ಡರ್ ಮಾಡ್ತಿದೆ. ಓಕೆ. ಅದು ನಮ್ಮ ತಾಯಿಯವರು ಎತ್ಕೊಂಡಿಲ್ವಂತೆ.
ಸ್ವಲ್ಪ ನಿಮ್ಮ ಪೊಲೀಸ್ ಆಫೀಸನ್ನ ಕರ್ಕೊಂಡ್ಬಂದು ಎನ್ಕ್ವೈರಿ ಮಾಡ್ಬೇಕಿತ್ತಲ್ಲ. ಓಕೆ, ಇನ್ನು 5 ನಿಮಿಷ ಇರ್ತೀನಿ. ಸರಿ ಸರ್, ಬನ್ನಿ ಬೇಗ. ರಘುವೀರನೇ ನನ್ ಮನೆಗೆ ಬಂದು ನನಗೆ ಗುರುತೇನೆ ನಯವಂಚಕ. ಅಣ್ಣ, ಇನ್ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ ನಯವಂಚಕರು ಯಾರು ಅನ್ನೋದು. ಇವರೆಲ್ಲ ಸೇರ್ಕೊಂಡು ಏನೋ ಪ್ಲಾನ್ ಮಾಡ್ತಿದ್ದಾರೆ ಅನ್ಸುತ್ತೆ. ಬನ್ರಿ ಫಸ್ಟ್ ಇಂದ ಎಸ್ಕೇಪ್ ಆಗೋಣ. ಅಣ್ಣ, ಅಕ್ಕೆ ನೀವೇನಾದ್ರೂ ಈ ಮನೆಯಿಂದ ಒಂದೇ ಒಂದು ಹೆಜ್ಜೆ ಮುಂದೆ ಇಕ್ಕಿದ್ರು ಅಮ್ಮನ ಮೇಲೆ ಆಣೆ. ಫೋನ್ನಲ್ಲಿ ಮಾತನಾಡಿದ ರಘುವೀರ ನೀವೇನಾ? ನಾವೇ ಸರ್. ಏನ್ ನಿಮ್ಮ ಮನಿ ಹಾಡೋರ್ ವಿಷಯ? ಸರ್, ಎಲ್ಲನೂ ಫೋನಲ್ಲೇ ತಿಳಿಸಿದ್ನಲ್ಲ. ನೋಡಿ, ನಿಮ್ಮ ಹತ್ರ ಏನಾದ್ರು ರಸೀದಿ ಇದೆಯಾ? ಸರ್, ಒಂದೆರಡು ಇದೆ, ಮಿಕ್ಕದನ್ನ ಪೊಲೀಸ್ ಸ್ಟೇಷನ್ಗೆ ತಲುಪಿಸೋ ವ್ಯವಸ್ಥೆ ಮಾಡ್ತೀನಿ. ಈ ರೇಣುಕಮ್ಮ ಅಂದ್ರೆ ಯಾರು? ಸರ್, ಇವರೇ ನಮ್ಮ ತಾಯಿ. ಏನಮ್ಮ ಇದ್ರ ಮೇಲೆ ಸೈನ್ ಮಾಡಿ ಹಣ ತಗೊಂಡಿದ್ದೀರಲ್ಲ? ಇಲ್ಲ ಸರ್, ನಾನು ಯಾವ ಸೈನು ಮಾಡಿಲ್ಲ, ಯಾವ ಹಣನೂ ತಗೊಂಡಿಲ್ಲ. ಮಿಸ್ಟರ್ ದಿಲೀಪ್, ಹೇಳಿ ಸರ್. ಇದ್ರ ಮೇಲೆ ಸೈನು ವಿಟ್ನೆಸ್ ನಿಮ್ದೇ ಇದೆಯಲ್ಲ, ಈ ಸೈನು ನಿಮ್ದೇ ಅಲ್ವಾ? ಹೌದು ಸರ್, ನಂದೆ. ಹಾಗಾದ್ರೆ ಇದ್ರ ಮೇಲೆ ಸೈನ್ ಮಾಡಿ ನಿಮ್ ತಾಯಿನೇ ಹಣ ತಗೊಂಡಿದ್ದೀರಾ? ಹೌದು ಸರ್, ಅವರೇ ತಗೊಂಡಿರೋದು, ಅನುಮಾನವಿಲ್ಲ. ಮೋಸ ಸರ್, ಮೋಸ. ಇದು ಪರೀಕ್ಷೆ ಆಗ್ಲೇಬೇಕು. ಮಿಸ್ಟರ್ ರಘುವೀರ್, ನೀವು ಸುಮ್ಮನಿರಿ, ಇನ್ ಮುಂದಿನ ಕೆಲಸ ನಮ್ದು. ರೇಣುಕಮ್ಮನವ್ರೆ ಬನ್ನಿ. ಇಲ್ಲಿ ರೇಣುಕಮ್ಮ ಅಂತ ಬರೀರಿ. ಈ ಸೈನ್ಗೂ ಈ ಅಕ್ಷರಕ್ಕೂ ತುಂಬಾ ವ್ಯತ್ಯಾಸ ಇದೆ. ನಿಜ ಹೇಳಿ ದಿಲೀಪ್, ನಿಜ ಹೇಳಿ, ಯಾರ್ದು ಈ ಕೋಟ ಸೈನು? ಇಲ್ಲದೆ ಹೋದ್ರೆ ಪಶ್ಚಾತ್ತಾಪ ಪಡ್ಬೇಕಾಗುತ್ತೆ. ಸರ್ ಸರ್ ಅದು ಅದು ಸರ್ ನನ್ನ ಹೆಂಡತಿ ಸರ್. ಅಯ್ಯೋ 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 ಅಯ್ಯೋ, ಏನಿ ನೀವು? ನೀವೇ ಸೈನ್ ಹಾಕ್ಬಿಟ್ಟು ನನ್ನ ಮೇಲೆ ಹೇಳ್ತಾ ಇದ್ದೀರಲ್ಲ. ಏಯ್, ನೀನೆಲ್ವೇನ ಸೈನ್ ಮಾಡಿದ್ದು? ನಾನಲ್ಲ. ಹೇಳ, ನೀನೆಲ್ವೇನ ಸೈನ್ ಮಾಡಿದ್ದು? ನೀವು- ಏಯ್, ನೀನೆಲ್ವೇನ ಸೈನ್ ಮಾಡಿದ್ದು? ಈಗ ಗೊತ್ತಾಯ್ತೋ ನಿನ್ನ ನಯವಂಚಕ ಬುದ್ಧಿ ಏನು ಅಂತ, ನಿನ್ನ ಸಕಲ ಸದ್ಗುಣಗಳು ಏನು ಅಂತ ಈಗ ಗೊತ್ತಾಗಿದೆ. ನಿನ್ನ ಸ್ವಾರ್ಥಕ್ಕಾಗಿ ಕಟ್ಕೊಂಡಿದ್ದ ಗಂಡನ ಜೈಲು ಕಳಿಸಲು ಹೇಳ್ತಾರಲ್ಲ, ಎಂತ ಎಲೆಸ್ಕೆಟ್ ನೀನು. ಮಿಸ್ಟರ್ ದಿಲೀಪ್, ನೀವು ಜಗಳ ಕಾಯ್ಬೇಡಿ, ಸುಮ್ಮನಿರಿ. ಛಾಯ, ಸೈನ್ ಮಾಡಿ. ಇಲ್ಲಿ ರೇಣುಕಮ್ಮ ಅಂತ ಬರೀರಿ. ರೇಣುಕಮ್ಮ ನಾನಲ್ಲ ಸರ್. ಇರ್ಲಿ, ಬರೀರಿ. ನಾವು ಲಂಚಕ್ಕೆಲ್ಲ ಕೈ ಹಾಕೋರಲ್ಲ, ಹೇಳ್ದಷ್ಟು ಕೆಲಸ ಮಾಡಿ ಅಷ್ಟೇ. ಸರ್, ಹೈಯರ್ ಆಫೀಸರ್ ಇಂದ ಕಾಲ್ ಮಾಡಿ ಸರ್. ನೀವು ಯಾರ ಕೈಯಿಂದ ಫೋನ್ ಮಾಡಿಸಿದ್ರು ಇಲ್ಲೇನು ನಡೆಯಲ್ಲ. ಮಿನಿಸ್ಟರ್ ಕೈಯಿಂದ. ಯಾವ ಮಿನಿಸ್ಟರ್ ಕೈಯಿಂದ ಫೋನ್ ಮಾಡಿದ್ರು ಏನು ಇಲ್ಲಿ ಬೆಳೆಗಳು ಬೇಯಲ್ಲ ಕಣ. ಸೈನ್ ಮಾಡಿ. ಈ ಸೈನ್ಗೂ ಈ ಅಕ್ಷರಕ್ಕೂ ಸಂಪೂರ್ಣ ಹೋಲಿಕೆ ಇದೆ. ಮಿಸ್ಟರ್ ದಿಲೀಪ್, ನಿಮ್ಮಂತ ವಿದ್ಯಾವಂತರು ಇಂಥ ಏಜ್ಗೆ ಕೆಲಸ ಮಾಡಬಾರ್ದು. ಏನೋ ಪರಿಚಯದವರು ಅಂತ ನಿಮ್ಗೆ ಕೈಗೆ ಬಳೆ ಆಗ್ತಿಲ್ಲ ನೋಡಿ. ಯಾರಾದ್ರೂ ಜಾಮೀನು ಕೊಟ್ರೆ ನಿಮ್ಮ ಅಪ್ಪರನ್ನ ಮಾತ್ರ ಬಿಡುಗಡೆ ಮಾಡಿಸ್ತೀನಿ. ಅಂಡರ್ಸ್ಟ್ಯಾಂಡ್? ಸರಿ ಸರ್, ಆಯ್ತು. ರಘು, ಏನೋ ಇದು ನೋಡು, ಇದನ್ನೆಲ್ಲ ನನ್ನ ಕೈಲಿ ನೋಡಕ್ ಆಗ್ತಾ ಇಲ್ಲಪ್ಪ. ಅವಳು ಎಷ್ಟೇ ಆದ್ರೂ ಈ ಮನೆ ಸೊಸೆ, ಮಗ ಅಲ್ವಾ? ಈ ರೀತಿ ನಡೀತಂದ್ರೆ
ನಮ್ಮ ಮನೆತನದ ಮಾನ ಮರ್ಯಾದೆ ಬೀದಿ ಪಾಲಾಗುತ್ತೆ ಕಣೋ. ಬಿಡಿಸ್ಬಿಡ ಹೋಗಿ. ಅಮ್ಮ ಅಪರಾಧ ಮಾಡಿದವ್ರನ್ನ ಬಿಡ್ಸೋಕು ನಮ್ಗಿಲ್ಲ ಅಮ್ಮ. ತಪ್ಪು ಮಾಡಿದವರು ಶಿಕ್ಷೆ ಅನ್ಭವಿಸ್ತಾರ ಬಿಡಿ. ಅವ್ರ ಪಶ್ಚಾತ್ತಾಪ ಅವರೇ ಪಡ್ಲಿ. ಅಣ್ಣ ನೋಡು, ಕೋಪ ಮಾಡ್ಕೋಬೇಡ. ಅಮ್ಮ ಹೇಳಿರೋ ಮಾತು ಕೇಳು. ಎಷ್ಟೇ ಆದ್ರೂ ಅವ್ರು ನಮ್ಮ ಅಣ್ಣ ಅಕ್ಕಿ ಅಲ್ವೇನೋ. ದಯವಿಟ್ಟು ಜಾಮೀನ್ ಕೊಟ್ಟು ಬಿಡಿಸ್ಬಿಡು ಅವ್ರನ್ನ. ಶಕಿಲ, ಇಲ್ಲಿ ಪಾಪ ಪುಣ್ಯಗಳ ಬಗ್ಗೆ ಮಾತಾಡ್ಬೇಡ ಶಕಿಲ. ಈ ನೀಚ ಜೈಲಿಂದ ಹೊರಗಡೆ ಬಂದ್ರು ನಾನು ಇವನ್ ಮುಖ ನೋಡಲ್ಲ. ಹಿಂದೆ ಈ ಮನೆ 2 ಭಾಗ ಆಗ್ಬೇಕು. ಒಂದ್ ಭಾಗದಲ್ಲಿ ನಾನಿರ್ಲಿ, ಮತ್ತೊಂದ್ ಭಾಗದಲ್ಲಿ ನಾನಿರ್ತೀನಿ. ನೀವ್ ಯಾವ್ದಕ್ಕೂ ತಲೆ ಹಾಕಂಗಿಲ್ಲ. ಹೋಗಿ ಒಳಗಡೆ, ಅದಾಗಲ್ಲ ಹೋಗಿ ಎಂದೆ ಒಳಗಡೆ. ಸರ್, ನಿಮ್ ಕೆಲಸ ನೀವು ಮಾಡ್ಬೋದು. ಏ ಆಯ್ತಲ್ಲ ಮಕ್ಳು ಹೇಳ್ತೆ, ಇನ್ನೇನಿಲ್ಲ ನೋಡ್ತಾ ಇದೀಯಾ? ನಡೆಯ ಕಮ್ಮಿ ಅನ್ಸೋಣ. ಆಡಿದ ಆಟಕ್ಕೆ ಮಾಡಿದ ಮೋಸಕ್ಕೆ ವಿಧಿ ನೀಡಿದ ಶಿಕ್ಷೆ, ತಾವೇ ಮಾಡಿದ ತಪ್ಪಿಗಾಗಿ ಇದು ವಿಧಿ ನೀಡಿದ ಶಿಕ್ಷೆ, ಇದು ವಿಧಿ ನೀಡಿದ ಶಿಕ್ಷೆ.